ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆ ಚಳವಳಿಯ ಮುಖಾಂತರ ಲೋಕ್ಪಾಲ್ ಬಿಲ್ ವಿಚಾರದಲ್ಲಿ ಚಳವಳಿ ಏನ್ ನಡೀತಲ್ಲ ಆ ಚಳವಳಿಯ ಮುಖಾಂತರ ಬಂದು ದಿಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಂತಹ ವ್ಯಕ್ತಿ 2 ಬಾರಿಗೆ ಜನ ಅವರನ್ನ ಸಂಪೂರ್ಣವಾಗಿ ಪ್ರೋತ್ಸಾಹ ಮಾಡಿದ್ರು. ಆದ್ರೆ ವಾಟ್ ವೆಂಟ್ ರಾಂಗ್? ಕೇಜ್ರಿವಾಲ್ ಎಡವಿದ್ದೆಲ್ಲಿ? ಕೇಜ್ರಿವಾಲ್ ಬಗ್ಗೆ ಜನ ಒಂದು ಬೇರೆ ತರಹದ ಭರವಸೆಯನ್ನ ಇಟ್ಕೊಂಡಿದ್ರು. ಬೇರೆ ರಾಜಕಾರಣಿಗಳ ಹಾಗೆ ಈ ಮನುಷ್ಯ ಅಲ್ಲ, ಬೇರೆ ರಾಜಕೀಯ ಪಕ್ಷಗಳ ಹಾಗೆ ಈ ಮನುಷ್ಯ ಅಲ್ಲ ಅಂತ. ಆದ್ರೆ ಯಾವ ಭ್ರಷ್ಟಾಚಾರದ ವಿರುದ್ಧ ಕೇಜ್ರಿವಾಲ್ ಅಷ್ಟೊಂದು ದೊಡ್ಡ ಜನಚಳವಳಿಯಲ್ಲಿ ಪಾಲ್ಗೊಂಡಿದ್ರು, ಅದೇ ಭ್ರಷ್ಟಾಚಾರದ ಆರೋಪಗಳ ವಿಚಾರದಲ್ಲಿ ಜೈಲ್ ಕಂಬಿಯನ್ನು ಎಣಿಸಬೇಕಾದಂತಹ ಪರಿಸ್ಥಿತಿ ಕೇಜ್ರಿವಾಲ್ಗೆ ಬಂತು. ಸೊ ಯಾಕೆ ಹಿಂಗಾಯ್ತು ನೋಡಿ. मैं नरेंद्र मोदी जी को कहना चाहता हूं, मोदी जी इस जन्म में तो आप हमको नहीं हरा सकते दिल्ली के अंदर आम आदमी पार्टी। ಅರವಿಂದ್ ಕೇಜ್ರಿವಾಲ್ ಗೆಲುವಿನ ಹಾದಿ ತಪ್ಪಿದ್ದಲ್ಲಿ? ಕೇಜ್ರಿವಾಲ್ ಸೋಲಿನ ಹಾದಿಗೆ ಕಾರಣಗಳೇನು? ಬಹಳಷ್ಟು ಕುತೂಹಲ ಕೆರಳಿಸಿದ ದೆಹಲಿ ವಿಧಾನಸಭೆ ಚುನಾವಣೆ ಫಲಿತಾಂಶದಲ್ಲಿ ಕಮಲ ಗೆದ್ದು ಬೀಗಿದೆ. 3ನೇ ಬಾರಿಗೆ ಅಧಿಕಾರದ ಗದ್ದಿಗೆ ಏರುವ ನಿರೀಕ್ಷೆಯಲ್ಲಿದ್ದ ಆಪ್ ಕನಸು ಈಡೇರಿಲ್ಲ. ಬಿಜೆಪಿ ಅಧಿಕಾರ ಕಸಿಯುವಲ್ಲಿ ಸಕ್ಸಸ್ ಆಗಿದೆ. 70 ಸ್ಥಾನಗಳ ಪೈಕಿ ಬಿಜೆಪಿ 48 ಸ್ಥಾನ ಗೆದ್ದು ಸ್ಪಷ್ಟ ಬಹುಮತ ಪಡೆದಿದೆ. ಇನ್ನು 22 ಸ್ಥಾನಗಳಲ್ಲಿ ಗೆದ್ದಿರುವ ಆಪ್ಗೆ ಭಾರಿ ಆಘಾತ ಉಂಟಾಗಿದೆ. जनता का जो भी निर्णय है, जनता का जो भी फैसला है, उसे हम पूरी विनम्रता के साथ स्वीकार करते हैं. जनता का निर्णय सर माथे पर. ಅಷ್ಟಕ್ಕೂ ಕೇಜ್ರಿವಾಲ್ ಸೋಲಿಗೆ ಕಾರಣವೇನು ಅನ್ನೋ ಬಗ್ಗೆ ಹಲವು ವಿಶ್ಲೇಷಣೆಗಳು ಕೇಳಿ ಬರ್ತಿವೆ. ಕೇಜ್ರಿವಾಲ್ 2011ರಲ್ಲಿ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಅವರೊಂದಿಗೆ ಭ್ರಷ್ಟಾಚಾರದ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆ ಬಳಿಕ ರಾಜಕೀಯ ಕ್ಷೇತ್ರ ಪ್ರವೇಶಿಸಿದ್ರು. ಮೊದಲು ಕೇಜ್ರಿವಾಲ್ ರಾಜಕೀಯಕ್ಕೆ ಸೇರುವುದಿಲ್ಲ ಎಂದಿದ್ರು. ಆದರೆ ಕಾಲ ಕಳೆದಂತೆ ರಾಜಕೀಯದಲ್ಲಿ ಸಕ್ರಿಯರಾದರು. ಅಧಿಕಾರಕ್ಕೂ ಮುನ್ನ ಭ್ರಷ್ಟಾಚಾರ ವಿರೋಧಿ ವ್ಯವಸ್ಥೆ ತರುವುದಾಗಿ ಹೇಳಿದ್ರು. ಆದರೆ ಎಎಪಿ ಪಕ್ಷದ ನಾಯಕರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ತನಿಖೆ ವೇಳೆ ಇಡಿ, ಸಿಬಿಐ ಇತರ ಸಂಸ್ಥೆ ಕಾರ್ಯ ತಡೆದ ಬಗ್ಗೆ ಆರೋಪ ಬಂತು. ಇದಿಷ್ಟೇ ಅಲ್ಲದೆ ಭ್ರಷ್ಟಾಚಾರದ ಆರೋಪದಲ್ಲಿ ಆಪ್ ನಾಯಕ ಮನೀಶ್ ಸಿಸೋಡಿಯಾ ಜೈಲಿಗೆ ಹೋಗುವಂತಾಯಿತು. ಆಗ ಅರವಿಂದ್ ಕೇಜ್ರಿವಾಲ್ ಸಿಸೋಡಿಯಾ ರಾಜೀನಾಮೆ ಕೇಳಿದ್ರು. ಆದರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಕೇಜ್ರಿವಾಲ್ ಜೈಲು ಸೇರಿದ ತಕ್ಷಣ ಸಿಎಂ ಹುದ್ದೆಗೆ ರಾಜೀನಾಮೆ ನೀಡಲೇ ಇಲ್ಲ. ಜೈಲಿನಲ್ಲಿದ್ದುಕೊಂಡೇ ಸರ್ಕಾರ ನಡೆಸೋ ಯೋಚನೆ ಮಾಡಿದ್ರು. ಮೊದಲು ಕಾಂಗ್ರೆಸ್ಗೆ ವಿರೋಧ ವ್ಯಕ್ತಪಡಿಸಿದ್ದ ಕೇಜ್ರಿವಾಲ್ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರು. ಹೀಗೆ ಎಎಪಿ ನಿಯಮ ತಮಗೆ ಅನ್ವಯಿಸುವುದಿಲ್ಲ ಅನ್ನೋ ರೀತಿ ನಡೆದುಕೊಂಡಿದ್ದು ಮುಳುವಾಯಿತು ಎನ್ನಲಾಗ್ತಾ ಇದೆ. ಹಾಗೆಯೇ ಕೇಜ್ರಿವಾಲ್ ನಾಯಕತ್ವ ಪಕ್ಷದ ಬಗ್ಗೆ ಸಾರ್ವಜನಿಕರಲ್ಲಿ ಭ್ರಮ ನಿರಸನ ಸೋಲಿಗೆ ಕಾರಣ ಅಂತ ರಾಜಕೀಯ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಹಾಗಾದ್ರೆ ಕೇಜ್ರಿವಾಲ್ ಹಾದಿ ತಪ್ಪಿದ್ದೆಲ್ಲಿ ನೋಡ್ತಾ ಹೋಗೋಣ. 70 ಸ್ಥಾನಗಳ ಪೈಕಿ ಬಿಜೆಪಿ 48 ಸ್ಥಾನಗಳನ್ನು ಗೆದ್ದು ಸ್ಪಷ್ಟ ಬಹುಮತವನ್ನ ಪಡ್ಕೊಂಡಿದೆ. ಅಂದ್ರೆ ಕ್ಲಿಯರ್ ಮೆಜಾರಿಟಿ. ಮತದಾರ ಹೇಳ್ಬಿಟ್ಟಿದ್ದಾನೆ, ತಿರಸ್ಕರಿಸ್ಬಿಟ್ಟಿದ್ದಾನೆ ಆಪ್ನ. ಇಲ್ಲ, ನಮಗೆ ಅಧಿಕಾರ ಬದಲಾವಣೆ ಬೇಕು ಅಂತ. 22 ಸ್ಥಾನಗಳಲ್ಲಿ ಗೆದ್ದಿರ್ತಕ್ಕಂಥ ಆಪ್ಗೆ ಇದು ಭಾರಿ ಆಘಾತ. ಕಳೆದ 2 ಟರ್ಮ್ನ ನೀವು ನೋಡಿದ್ರೆ, ಆ ಗೆದ್ದಿರ್ತಕ್ಕಂಥ ಸ್ಥಾನಗಳನ್ನ ನೋಡಿದ್ರೆ ಒಂದ್ಸರಿ ಅಂತೂ 62. ಹಾಗಾಗಿ ಇದು ಬಹಳ ಬಹಳ ಕಡಿಮೆ. ಯಾಕೆ ಹಿಂಗಾಯ್ತು? ಆಂಟಿ ಇನ್ಕಂಬೆನ್ಸಿ ಅಷ್ಟರ ಮಟ್ಟಿಗಿತ್ತ? ಯಾಕೆ ಆಡಳಿತ ವಿರೋಧಿ ಅಲೆ ಬಹಳ ಸ್ಟ್ರಾಂಗ್ ಆಗಿ ಬಂತು ಈ ಟರ್ಮ್ ಅಲ್ಲಿ? ಕೇಜ್ರಿವಾಲ್ ಸೋಲಿನ ಹಾದಿಗೆ ಕಾರಣಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ನಾಯಕತ್ವ ಹಾಗೂ ಪಕ್ಷದ ಬಗ್ಗೆ ಸಾರ್ವಜನಿಕರಲ್ಲಿ ಭ್ರಮ ನಿರಸನ ಉಂಟಾಗಿತ್ತು. ಅಂದ್ರೆ ಯಾವ ವಚನವನ್ನ ಜನರಿಗೆ ಕೊಟ್ಟಿದ್ರೋ, ಯಾವ ಒಂದು ಮಾತನ್ನ ಕೊಟ್ಟಿದ್ರು, ನಾವು ಈ ತರ ಇದೀವಿ, ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ನಾನು ಮನೆ ಕಟ್ಸ್ಕೊಳ್ಳೋದಿಲ್ಲ, ನಾನು ಹಣ ನುಂಗೋದಿಲ್ಲ, ಇಂಥದ್ದು ಯಾವುದೂ ಕೂಡ ಪಾಲನೆ ಆಗ್ಲಿಲ್ಲ. ಮಾತಲ್ಲಿ ಮಾತ್ರ ಇತ್ತು. ಹಾಗಾಗಿ ಜನಕ್ಕೆ ಭ್ರಮ ನಿರಸನ ಆಯ್ತು. ಇವರು 11ರಲ್ಲಿ ಮತ್ತೊಂದು ಅನ್ನುವಂತ ಒಂದು ಭಾವನೆ ಬಂತು. ಮೊದಲು ಕೇಜ್ರಿವಾಲ್ ರಾಜಕೀಯಕ್ಕೆ ಬರೋದಿಲ್ಲ ಅಂತಿದ್ರು, ಆದ್ರ ನಂತರ ರಾಜಕೀಯಕ್ಕೆ ಬಂದ್ರು. ಉಳಿದ ರಾಜಕಾರಣಿಗಳು ಹಾಗಾಗೋದಿಲ್ಲ ಅಂತ ಹೇಳಿದ್ರು. ಉಳಿದ ರಾಜಕಾರಣಿಗಳಿಗಿಂತಾನೂ ಹೆಚ್ಚೇನೋ ಅನ್ನೋ ಹಂಗೆ ಆರೋಪ ಬಂತು.
ಕಾಲ ಕಳೆದಂತೆ ರಾಜಕೀಯದಲ್ಲಿ ಸಕ್ರಿಯರಾಗ್ತಾ ಹೋದ್ರು. ಭದ್ರತೆಯೇ ಬೇಡ ತಂಗೆ ಅಂತ ಹೇಳಿದ್ರು. ಆನಂತರ ಭದ್ರತೆ ಇರಲಿ, ಪಾಪ ಅವರು ಸ್ವಾತಿ ಮಲಿವಾಲ್ ಇವ್ರನ್ನ ಮೀಟ್ ಆಗ್ಬೇಕು ಅಂತ ಹೋದ್ರೆ ಇವರ ಪರ್ಸನಲ್ ಅಸಿಸ್ಟೆಂಟ್ ಕೆನ್ನೆಗೊಡ್ದು ಕಳಿಸುವಂತ ಪರಿಸ್ಥಿತಿ ಬಂತು. ಸೊ ಇವ್ರನ್ನ ಭೇಟಿಯಾಗೋದೇ ಕಷ್ಟ, ಅವ್ರ ಪಕ್ಷದವರೇ ಇವ್ರನ್ನ ಭೇಟಿಯಾಗೋದು ಕಷ್ಟ ಅನ್ನುವಂತ ಪರಿಸ್ಥಿತಿ ಬಂತು. ಭ್ರಷ್ಟಾಚಾರ ವಿರೋಧಿ ವ್ಯವಸ್ಥೆಯನ್ನ ತರ್ತೀನಿ ಅಂತ ಹೇಳಿದ್ರು. ಆ ಪಕ್ಷದ ನಾಯಕರ ವಿರುದ್ಧವೇ ಹಲವು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದವು. ಇಡಿ, ಸಿಬಿಐ ಇತರೆ ಸಂಸ್ಥೆ ಕಾರ್ಯಗಳನ್ನ ತಡೆದ ಬಗ್ಗೆ ಇವ್ರ ವಿರುದ್ಧ ಆರೋಪ ಕೇಳಿಬಂತು. ಕೋಆಪರೇಟ್ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ಗೆ ಅನ್ನುವಂಥ ಆರೋಪ ಕೇಳಿಬಂತು. ಭ್ರಷ್ಟಾಚಾರದ ಆರೋಪದಲ್ಲಿ ಮನೀಶ್ ಸಿಸೋಡಿಯಾಗೆ ಜೈಲಾಯಿತು. ಆಗ ಮನೀಶ್ ಸಿಸೋಡಿಯಾ ರಾಜೀನಾಮೆ ಕೇಳಿದ್ರು. ಕೇಜ್ರಿವಾಲ್ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಡಲಿಲ್ಲ ಕೇಜ್ರಿವಾಲ್. ಜೈಲಿಂದಾನೇ ಸರ್ಕಾರ ನಡೆಸೋದು ಅಂತ ಯೋಚನೆ ಮಾಡಿದ್ರು. ಯಾರಾದ್ರೂ ಇಂಥದೊಂದು ಅಂದ್ರೆ ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಅದು, ಜೈಲಿಂದಾನೇ ಸರ್ಕಾರ ನಡೆಸೋದು ಅನ್ನುವಂಥದ್ದು. ಆಪ್ ನಿಯಮ ತನಗನ್ವಯಿಸೋದಿಲ್ಲ, ಅಂದ್ರೆ ಬೇರೆಯವರೆಲ್ಲ ನಿಯಮ ಪಾಲನೆ ಮಾಡಬೇಕು, ಕೇಜ್ರಿವಾಲ್ ಮಾತ್ರ ಪಾಲನೆ ಮಾಡೋದಿಲ್ವಾ ಅನ್ನುವಂಥದ್ದು. ಸೊ ಅಲ್ಲಿಗೆ ಕೇಜ್ರಿವಾಲ್ ಅವರ ಇಮೇಜ್ ಬಿದ್ದು ಹೋಯಿತು. 2011 ಅಣ್ಣಾ ಹಜಾರೆ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ಗೆ ವಿರೋಧ ವ್ಯಕ್ತಪಡಿಸಿದಂತಹ ಇದೇ ಕೇಜ್ರಿವಾಲ್ ತಾವು ವಿರೋಧಿಸಿದ ಇದೇ ಕಾಂಗ್ರೆಸ್ ಪಕ್ಷದ ಜೊತೆ ಮುಂದೆ ಕೈ ಜೋಡಿಸ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಇವರ ಮಾತು ಎಲ್ಲಿ ಉಳಿತು? ಸೊ ಜನ ಬುದ್ಧಿ ಕಲಿಸಿದ್ರು. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.